ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಪುಸ್ತಕ ಒಳಗೆ ಒಂದು ಶ್ಲೋಕ ಐತಿ. ಆ ಶ್ಲೋಕ ಯಾವುದಪ್ಪ ಅಂದ್ರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಶ್ಲೋಕನ ಯಾರು ಹೇಳಿದರು ಮತ್ತು ಈ ಶ್ಲೋಕನ ಆ ಸಹಸ್ರನಾಮ ಬುಕ್ ಒಳಗೆ ಆ್ಯಡ್ ಮಾಡೋಕ್ಕೆ ಏನು ರೀಸನ್, ಇದಕ್ಕೆ ಒಂದು ಸ್ಟೋರಿ ಐತಿ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಸತಿ ಪಾರ್ವತಿ ದೇವಿಯವರು ಕೈಲಾಸ ಒಳಗೆ ಕುತ್ಕೊಂಡು ವಿಷ್ಣುರ ಸಹಸ್ರನಾಮನ ಜಪ ಮಾಡ್ತಾಯಿದ್ರು. ಆವಾಗ ಈಶ್ವರ ಅವ್ರು ಬಂದು ಪಾರ್ವತಿ ದೇವಿ ಭೋಜನ ಮಾಡೋಣ ಬನ್ನಿ ಅಂತ ಕರೀತಾರೆ. ಆವಾಗ ಪಾರ್ವತಿಯವ್ರು ಹೇಳ್ತಾರೆ, ಇಲ್ಲ ಪತಿ ದೇವ್ರೆ, ನಾನು ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣುವಿನ ಸಹಸ್ರನಾಮನ ಜಪ ಮಾಡ್ತಾ ಇದ್ದೀನಿ, ಇದಕ್ಕೆ ಸಮಯ ಆಗುತ್ತೆ, ನೀವು ಹೋಗಿ ಊಟ ಮಾಡ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಈಶ್ವರ ಅವ್ರು ಬಂದು ಕೇಳ್ತಾರೆ, ಆಯ್ತಾ ಪಠಣೆ ಮುಗೀತಾ, ನಿಮ್ಮದು ಜಪ ಮುಗೀತಾ ಅಂತ ಕೇಳ್ತಾರೆ. ಆವಾಗ ಪಾರ್ವತಿಯವ್ರು ಹೇಳ್ತಾರೆ, ಕೇನೋಪಾಯೇನ ಲಘುನಾಂ ವಿಷ್ಣೋರ್ ನಾಮ ಸಹಸ್ರಂ ಪಠ್ಯತೆ ಪಂಡಿರ್ತೈ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಅಂದರೆ ಈ ಸಹಸ್ರನಾಮನ ಓದೋಕ್ಕೆ ಭಾಳ ಸಮಯ ಆಕತಿ. ಪಂಡಿತರು ಹೇಗೆ ಇದನ್ನು ಕೆಲವು ಸಮಯದೊಳಗೆ ಕೆಲವೇ ನಿಮಿಷದೊಳಗೆ ಹೇಳ್ಬೋದು, ಇದಕ್ಕೇನಾದರೂ ಬೇರೆ ದಾರಿ ಐತಾ ಅಂತ ಪಾರ್ವತಿಯವ್ರು ಕೇಳ್ತಾರೆ. ಆವಾಗ ಉತ್ತರ ಆಗಿ ಬಂದಂಥ ಶ್ಲೋಕನೇ ಈ ಶ್ಲೋಕ. ಇದನ್ನು ಪುಸ್ತಕ ಒಳಗೆ ಹೆಂಗೆ ಕೊಟ್ಟಾರ ಅಂತಂದ್ರೆ, ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದ್ರೆ ನಾವು ರಾಮ ಈ ಎರಡೂ ಬೀಜಾಕ್ಷರದ ಒಂದು ಹೆಸರನ್ನು 3 ಸತಿ ಹೇಳಿದ್ರೆ ಇದು ವಿಷ್ಣುವಿನ 1000 ನಾಮಕ್ಕೆ ಸಮ. ನಾವಿದನ್ನು ರಾಮ ಅನ್ನೋ ಪದನ 3 ಸತಿ ಹೇಳಿಬಿಟ್ರೆ ಇಡೀ ವಿಷ್ಣುರ ಸಹಸ್ರನಾಮನ ಜಪ ಮಾಡಿರೋ ಥರ. ಅದು ಹೆಂಗಪ್ಪ ಅಂತಂದ್ರೆ, ನಾವು ವ್ಯಂಜನ ಒಳಗೆ ನೋಡ್ತೇವೆ ಯ ರ ಲ ವ. ಇಲ್ಲಿ ರ ಅನ್ನೋದು 2ನೇ ಅಕ್ಷರ, ಪ ಫ ಬ ಭ ಮ ಮ ಅನ್ನೋದು 5ನೇ ಅಕ್ಷರ. ಈ 2ನೇ ಅಕ್ಷರ ಮತ್ತು 5ನೇ ಅಕ್ಷರನ ನಾವು ಗುಣಾಕಾರ ಮಾಡಿದಾಗ 2 × 5 ಮಾಡಿದಾಗ 10. ಅಂದರೆ ರಾಮ ಒಂದು ಸತಿ ಹೇಳಿದ್ರೆ 10, ಅದನ್ನೇ 3 ಸತಿ ಹೇಳಿದ್ರೆ ರಾಮ ರಾಮ ರಾಮ. 10 × 10 100, 100 × 10 1000. ಹಿಂಗೆ ನಾವು ಈ ರಾಮ ಅನ್ನೋ ಒಂದು ಪದಾನ 3 ಸತಿ ಜಪ ಮಾಡಿದ್ರೆ ಇಡೀ ವಿಷ್ಣುವಿನ ಸಹಸ್ರನಾಮನ ಜಪ ಮಾಡ್ದಂಗೆ. ಇದು ಬೇರೆ ಯಾರಿಂದನೂ ಬಂದಿಲ್ಲ, ಇದು ಈಶ್ವರ, ಎಲ್ರಿಗೂ ದೇವರಾಗಿರೋಂಥ ಈಶ್ವರನಿಂದನೇ ಈ ಶ್ಲೋಕ ಬಂದಿರೋದು, ಅವರೇ ಹೇಳಿರೋದು. ಅದಕ್ಕೆ ನಿಮ್ಗೆ ಇಡೀ ವಿಷ್ಣು ಸಹಸ್ರನಾಮ ಓದೋಕ್ಕೆ ಟೈಮ್ ಇಲ್ಲ ಅಂತಂದ್ರು ರಾಮ 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 ಅಂತ 3 ಸತಿ ಹೇಳಿ ಶ್ರೀ ವಿಷ್ಣು, ಶ್ರೀರಾಮ, ಶ್ರೀ ಈಶ್ವರ ಈ ಎಲ್ಲ ದೇವರುಗಳಿಗೆ ಪಾತ್ರರಾಗ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.